ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಗಾರ್ಡನಿಂಗ್ ಚಾನಲ್. ಇವತ್ತು ನಿಮಗೆ ಹ್ಯಾಂಡ್ ಪಾಲಿನೇಷನ್ ಮಾಡಿರೋ ಅಂಥ ದಾಸವಾಳದ್ದು ಹೂವಿನಿಂದ ಬಂದಿರೋ ಅಂಥ ಬೀಜದಿಂದ ಹೊಸ ಹೂವನ್ನು, ಹೊಸ ಗಿಡವನ್ನು ಯಾವ ಥರ ನೀವು ಮಾಡ್ಕೋಬೋದು ನಿಮ್ಮದೇ ಸ್ವಂತದಾಗಿ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ವಿಡಿಯೋ ಮಧ್ಯದಲ್ಲಿ ಹೇಳ್ತೀನಿ ಕೆಲವೊಂದು ವಿಚಾರಗಳನ್ನ. ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೀವು ಕಂಪ್ಲೀಟಾಗಿ ನೋಡಿ. ಹಾಗೂ ಎಷ್ಟು ಬೀಜ ಸಿಕ್ತು ನನಗೆ ಈ ಒಂದು ಇದರಲ್ಲಿ, ಈ ಹ್ಯಾಂಡ್ ಪಾಲಿನೇಷನ್ ಮಾಡಿ ಎಷ್ಟು ಬೀಜ ನನಗೆ ಸಿಕ್ತು ಅನ್ನೋದನ್ನು ಕೌಂಟ್ ಮಾಡಿ ನಾನು ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ, ಓಕೆನಾ? ಈ ಥರ ನೀವು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಥರ ನೀವು ಗಿಡವನ್ನು ಮಾಡಿದಾಗ ಹೊಸ ಒಂದು ದಾಸವಾಳದ್ದು ಗಿಡ ನಿಮಗೆ ನಿರ್ಮಾಣ ಆಗುತ್ತೆ, ಓಕೆನಾ? ಈ ನರ್ಸರಿಗೆ ಎಲ್ಲ ಹೋಗಿಬಿಟ್ಟು ಅವಾಗವಾಗ ಹೊಸ ಗಿಡಗಳನ್ನ ಪರ್ಚೇಸ್ ಮಾಡ್ತಾ ಇರ್ತಾರೆ ತುಂಬ ಜನ. ಮತ್ತು ಅದನ್ನು ಕೇರ್ ಕೂಡ ಸರಿಯಾಗಿ ಮಾಡ್ದೇ ಗಿಡಗಳನ್ನ ಕಳ್ಕೊಳ್ಳುವಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ. ಅಂಥವ್ರಿಗಂತೂ ತುಂಬ ಯೂಸ್ ಆಗುತ್ತೆ ಈ ಒಂದು ವಿಡಿಯೋ. ಇದು ನೋಡಿ, ಇವಾಗ ನೋಡ್ತಾ ಇರೋದು ಡಬಲ್ ಸುತ್ತಿಂದು ಒಂದು ಲೇಯರ್ ಬಂದುಬಿಟ್ಟು ಮಧ್ಯದಲ್ಲಿ ಇನ್ನೂ ಕೆಲವೊಂದು ದಳಗಳಿದೆ. ಇದಕ್ಕೆ ಡಬಲ್ ಪೆಟಲ್ ಅಂತಲೇ ಹೇಳ್ಬೋದು. ಇದು ಕೂಡ ಬೀಜದಿಂದ ಬಂದಿದ್ದಂಥ ಒಂದು ಗಿಡ, ನಾನು ಮಾಡಿರೋ ಅಂಥದ್ದು, ನನ್ನ ಕೈಯಾರೆ ಹ್ಯಾಂಡ್ ಪಾಲಿನೇಷನ್ ಮಾಡಿರೋ ಅಂಥ ಒಂದು ಗಿಡ. ಈ ಒಂದು ಭೂಮಿಗೆ ಹೊಸ ಕಲರನ್ನು ತಂದಿದ್ದಂಥ ಒಂದು ಖುಷಿ ನನಗೆ ಇದೆ. ಇದು ರೇರ್ ಕಲರು, ಬಟ್ ನನಗೆ ತುಂಬ ಇಷ್ಟ ಆಯಿತು. ಇದು ಕೂಡ ನೋಡಿ ಒಂದು ಹೊಸ ಗಿಡ ಬೀಜದಿಂದ ಬಂದಿರೋ ಅಂಥದ್ದು, ಅದು ಸಿಂಗಲ್ ಪೆಟಲ್ದು. ಇಲ್ಲಿ ಇವಾಗ ಹ್ಯಾಂಡ್ ಪಾಲಿನೇಷನ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ 2 ಹೂವನ್ನು ತೊಗೊಂಡಿದ್ದೀನಿ ನಾನು. ಒಂದು 2 ಕೂಡ ಲೋಕಲ್. ಇದು ಬಂದ್ಬಿಟ್ಟು ಕಸಿ ಗಿಡ, ಓಕೆನಾ? ಅಲ್ಲಿ ಹೂ ಆಗಿರೋದು ಕಸಿ ಗಿಡಕ್ಕೆ ನಾನು ಪಾಲಿನೇಷನ್ ಮಾಡ್ತಾ ಇರೋವಂಥದ್ದು ನೋಡಿ. ಆ ಥರ ಪಾಲಿನೇಷನ್, ಹ್ಯಾಂಡ್ ಪಾಲಿನೇಷನ್ ಅಂತ ಹೇಳ್ತಾರೆ ಇದಕ್ಕೆ. ಈ ಒಂದು ಗಿಡ ಬೇರೆ ಹೂವಿನದು ನಾವು ತಗೊಂಡೋಗಿ ಇನ್ನೊಂದು ಹೂವಿಗೆ ಪರಾಗಸ್ಪರ್ಶ ಮಾಡಿದಾಗ, ಅಂದರೆ ಹ್ಯಾಂಡ್ ಪಾಲಿನೇಷನ್ ಮಾಡಿದಾಗ ಈ ಥರ ನಿಮಗೆ ಹೂವಿನಲ್ಲಿ, ದಾಸವಾಳದ ಹೂವಿನಲ್ಲಿ ಸ್ಪೆಷಲಿ ಬೀಜ ಆಗೋದು ಅಂತ ಅಂದರೆ ತುಂಬ ಆಶ್ಚರ್ಯಪಡ್ತಾರೆ ತುಂಬ ಜನ. ಬಟ್ ನಾನು ಇದು ಟ್ರೈ ಮಾಡಿದ್ದೀನಿ, ಹಾಗೂ ಸಕ್ಸಸ್ ಕೂಡ ಆಗಿದೆ. ನನಗೆ ಸಕ್ಸಸ್ ಕೂಡ ಸಿಕ್ಕಿದೆ. ಒಂದು ಬಂದುಬಿಟ್ಟು ಡಬಲ್ ಸುತ್ತಿಂದು ಆಗಿದೆ. ಅದೇ ಈ ಗಿಡ ನೋಡಿ ತೋರಿಸ್ತಾ ಇದ್ದೀನಲ್ವ, ಈ ವಿಡಿಯೋದಲ್ಲಿ ಬರ್ತಾ ಇದೆ ಅಲ್ವಾ. ನಾನು ಯಾವ ಹೂವನ್ನು ಅದಕ್ಕೆ ಪರಾಗಸ್ಪರ್ಶ ಮಾಡ್ತಾ ಇದ್ದೀನಲ್ವ, ಅದು ಬೀಜದಿಂದ ಬಂದಿರೋ ಅಂಥದ್ದು. ಇಲ್ಲಿ ಇವಾಗ ಒಂದು ಕಲರ್ ಅಷ್ಟೇ ನಾನು ಇದು ಮಾಡ್ತಾಯಿಲ್ಲ, ಹ್ಯಾಂಡ್ ಪಾಲಿನೇಷನ್ ಮಾಡ್ತಾಯಿಲ್ಲ. 2 ಕಲರ್, 2 ಬೇರೆ ದಾಸವಾಳದ್ದು ಹೂವದ್ದು ಮಾಡ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ನಿಮಗೆ ಹೊಸ ಒಂದು ಇದು ಸಿಗುತ್ತೆ, ಬೀಜ ಸಿಗುತ್ತೆ ಆ ಒಂದು ಗಿಡದಿಂದ, ಓಕೆನಾ? ಹೊಸ ಕಲರ್ ನಿಮಗೆ ಸಿಗುತ್ತೆ, ನಿರ್ಮಾಣ ಆಗುತ್ತೆ. ಇದೇ ಕಲರಿಂದು ಇದು ಸಿಗಲ್ಲ ನಿಮಗೆ, ಓಕೆನಾ? ಇದೇ ಕಲರಿಂದು ದಾಸವಾಳದ್ದು ಬರಲ್ಲ ಹೂವು. ಇಲ್ಲಿ ಇವಾಗ ತೋರಿಸಿರೋ ಥರ ಡಬಲ್ ಪೆಟಲ್ದು ನಾನು ಮಾಡಿದ್ದೆ, ಬಟ್ ಅದು ಯಾವುದೋ ಒಂದು ಕಾರಣಾಂತರಗಳಿಂದ ಉದುರೋಯಿತು. ಆದರೆ ಹ್ಯಾಂಡ್ ಪಾಲಿನೇಷನ್ ಇದೇ ಥರ ಮಾಡುವಂಥದ್ದು, ಓಕೆನಾ? ಆದರೆ ಸಿಂಗಲ್ ವೆರೈಟಿನಲ್ಲಿ ನಾನು ಮಾಡಿರೋದು ನನಗೆ ಬೀಜ ಸಿಕ್ಕಿದೆ, ಬೀಜ ಆಗಿ ಸಿಕ್ಕಿದೆ. ಅದರಲ್ಲಿ ನನಗೆ ಎಷ್ಟು ಬೀಜ ಸಿಗುತ್ತೆ ಅನ್ನೋದನ್ನು ತೋರಿಸ್ತೀನಿ. ಡಬಲ್ ಪೆಟಲ್ದು ಮಾತ್ರ ಫ್ರೆಂಡ್ಸ್ ಇಲ್ಲಿ ನೋಟ್ ಮಾಡ್ಕೊಳ್ಳಿ. ಡಬಲ್ ಪೆಟಲ್ಸ್ದು ನೀವು ಹ್ಯಾಂಡ್ ಪಾಲಿನೇಷನ್ ಮಾಡುವಾಗ ಇದೆ ಅಲ್ವಾ, ನಿಮಗೆ ಜಾಸ್ತಿ ಬೀಜ ಸಿಗಲ್ಲ, ಓಕೆನಾ? ಡಬಲ್ ಪೆಟಲ್ಸಲ್ಲಿ ಒಂದು 4ರಿಂದ 5 ಸಿಗ್ಬೋದು ಮಿನಿಮಮ್, ಅಂದರೆ ಒಂದು 3. ಅದು ಬಿಟ್ಟರೆ ನಿಮಗೆ ಅಷ್ಟೊಂದು ಬೀಜ ಸಿಗಲ್ಲ. ಆದರೆ ಸಿಂಗಲ್ ಪೆಟಲಲ್ಲಿ ನೀವು ಹ್ಯಾಂಡ್ ಪಾಲಿನೇಷನ್ ಮಾಡಿದಾಗ ಉಂಟಲ್ವ, ತುಂಬ ಬೀಜಗಳು ಸಿಗುತ್ತೆ. ಬಟ್ ಎಲ್ಲ ಬೀಜಗಳು ಒಂದೇ ಕಲರಲ್ಲಿ ಸಿಗಲ್ಲ, ಒಂದೇ ಕಲರ್ದು ಹೂ ಬಿಡಲ್ಲ ನೋಡಿ. ಈ ಹೂವು ಇರುವಂಥ ಒಂದು ಗಿಡಕ್ಕೆ ನಾನು ಬೇರೆ ಕಲರಿಂದು ಹ್ಯಾಂಡ್ ಪಾಲಿನೇಷನ್ ಮಾಡಿರೋ ಅಂಥದ್ದು. ಇಲ್ಲಿ ನೋಡಿ ಬೀಜ ಈ ಥರ ಆಗಿದೆ. ಇದು ಕವರ್ ಆಗಿ ಫುಲ್ ಒಂಥರ ಕವರ್ಡ್ ಆಗಿ ಬಾಟಲ್ ಥರ ಇತ್ತು. ಬಾಟಲ್ ಮುಚ್ತೀವಿ ಅಲ್ವಾ, ಆ ಥರ ಇರುತ್ತೆ. ಆದರೆ ನೋಡಿ ಇದು ಆಲ್ರೆಡಿ ಓಪನ್ ಅಪ್ ಆಗೋಗ್ಬಿಟ್ಟಿದೆ. ಇದಿವಾಗ ನಾನು ತೆಗಿಲಿಲ್ಲ ಅಂದರೆ ಪೂರ್ತಿ ಉದುರ್ಕೊಂಡ್ಬಿಡುತ್ತೆ. ನೋಡಿ ಯಾವ ಥರ ಇದೆ, ಫುಲ್ಲು ಅದು ಬಡ್ ಫಾರ್ಮ್ ಆಗಿರೋ ಥರನೇ ಇದೆ ನೋಡಿ.
ಅಲ್ಲಿ ಕಾಣಿಸ್ತಿದೆಯಾ ನಿಮಗೆ? ಸೊ ಈ ತೊಟ್ಟು ಬಂದುಬಿಟ್ಟು ಪೂರ್ತಿ ಇಲ್ಲಿ ಎಲ್ಲೂ ಅಟ್ಯಾಚ್ ಮಾಡಿರೋದಾಗಲಿ ಎಂಥದೂ ಇಲ್ಲ, ಅದು ಅದಾಗೆ ಆಗಿರೋ ಅಂಥದ್ದು. ಹ್ಯಾಂಡ್ ಪಾಲಿನೇಷನ್ ಮಾಡಿ ಆದಮೇಲೆ ಸಿಕ್ಕಿರೋ ಅಂಥ ರಿಸಲ್ಟ್ ಇದು ನೋಡಿ. ಹೂ ಆ ಥರ ಇರೋದು, ರೆಂಬೆಗೆ ಆ ಥರ ಬಂದು ಹೂ ಆಗಿದ್ದಿರುತ್ತೆ ಅಲ್ವಾ, ಅದಕ್ಕೆ ಹ್ಯಾಂಡ್ ಪಾಲಿನೇಷನ್ ಮಾಡಿರೋದು. ಈ ಮುಂಚೆ ತೋರಿಸ್ದೆ ಅಲ್ವಾ, ಫಸ್ಟು ಹೋಯ್ತು ಕ್ಲಿಪ್ಪಿಂಗು, ಆ ಥರ ನೀವು ಹ್ಯಾಂಡ್ ಪಾಲಿನೇಷನ್ ಮಾಡಿ ಆದಮೇಲೆ ಈ ಥರ ನಿಮಗೆ ಬೀಜ ಸಿಗುತ್ತೆ, ಫಾರ್ಮ್ ಆಗುತ್ತೆ. ಇದು ನವೆಂಬರ್ ತಿಂಗಳಲ್ಲಿ ಮಾಡಿರೋ ಅಂಥದ್ದು. ಇದು ಬಂದುಬಿಟ್ಟು ಜನವರಿ ತಿಂಗಳು, 2ರಿಂದ 3 ತಿಂಗಳು ಹಿಡಿಯುತ್ತೆ ಇಷ್ಟು ಫಾರ್ಮ್ ಆಗೋದಕ್ಕೆ. ಇವಾಗ ಇದು ಬೀಜ ನಾವು ಪ್ಲ್ಯಾಂಟೇಷನ್ ಮಾಡಿ ಅಂದರೆ ಬಿತ್ತನೆ ಮಾಡಿ ಇದರಿಂದ ಹೂ ಪಡ್ಕೋಬೇಕು ಅಂತಂದರೆ ಆಲ್ಮೋಸ್ಟ್ ಲಾಂಗ್ ಪ್ರೊಸೀಜರ್. ಇಟ್ ವಿಲ್ ಟೇಕ್ ಎ ಲಾಂಗ್ ಪ್ರೊಸೀಜರ್. ಪೇಷನ್ಸ್ ಅಂತೂ ಇರಲೇಬೇಕು ಫ್ರೆಂಡ್ಸ್. ಆದರೆ ಸರ್ಪ್ರೈಸಸ್ ಅಂತೂ ನಿಮಗೆ ತುಂಬ ಸಿಗುತ್ತೆ ನೇಚರಲ್ಲಿ, ಓಕೆನಾ? ಅದು ಮಾತ್ರ ಖಂಡಿತ. ನನಗೆ ಜಾಗ ಇಲ್ಲದೆ ಇರೋದ್ರಿಂದ ನನಗೆ ಸ್ವಲ್ಪ ಪ್ರಾಬ್ಲಮ್ಮು. ಇಷ್ಟೆಲ್ಲ ಗಿಡಗಳು ನಾನು ರೆಡಿ ಮಾಡಿ ಇಟ್ಕೋಬೇಕಲ್ವಾ. ನೋಡಿ, ಕಿತ್ತುಬಿಟ್ಟು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಇವಾಗ ಎಷ್ಟು ಬೀಜ ಸಿಗುತ್ತೆ ನೋಡೋಣ, ಓಕೆನಾ? ಹಾಗಾಗಿ ಇದನ್ನು ಪ್ಯಾಕ್ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಪ್ಲ್ಯಾಂಟೇಷನ್ ಮಾಡಿದರೆ ಸಪೋಸ್ ನಾನು ಅವೆಲ್ಲ ಗಿಡಗಳನ್ನು ಪಪ್ಪನ ಮನೆಗೆ ತೊಗೊಂಡೋಗಿ ಹಾಕುವ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಬೇರೆ ಬೇರೆ ಕಲರ್ದು ನಮಗೆ ಸಿಗುತ್ತೆ, ಅಲ್ಲಿ ಯಾರಿಗಾದ್ರೂ ನಾವು ಕೊಡ್ಬೋದು ಅಥವಾ ಏನಾದರೂ ಅದರಿಂದ ಉಪಯೋಗಗಳನ್ನ ಪಡ್ಕೋಬೋದಲ್ವ. ಹಾಗಾಗಿ ಜಾಗ ಇರೋರು ಈ ಪ್ರೊಸೀಜರನ್ನ ಮಾಡ್ಬೋದು, ಖಂಡಿತ ಅವರು ಸಕ್ಸಸ್ ಆಗ್ತಾರೆ. ಇವಾಗ ನೋಡಿ, ಬೀಜಗಳನ್ನ ಬಿಡಿಸ್ಕೋತಾ ಇದ್ದೀನಿ. ಎಷ್ಟು ಬೀಜ ಇದೆ ನೋಡೋಣ, ಕೌಂಟ್ ಮಾಡೋಣ. ಲೆಕ್ಕ ಮಾಡಿದರೆ ನನಗೆ ಲಾಸ್ಟ್ ಟೈಮು ಹ್ಯಾಂಡ್ ಪಾಲಿನೇಷನ್ ಮಾಡಿದಾಗ ಆಲ್ಮೋಸ್ಟ್ 28 ಬೀಜ ಸಿಕ್ಕಿತ್ತು. ಈ ಸರಿ ಎಷ್ಟು ಬರುತ್ತೆ ಗೊತ್ತಿಲ್ಲ, ನೋಡೋಣ. ಸಿಂಗಲ್ ಪೆಟಲ್ಸಲ್ಲಿ ನನಗೆ ಒಂದು ಗಿಡ ಹೂ ಬಿಡ್ತು. ಆದರೆ ಎಲ್ಲ ಗಿಡಗಳು ನಾನು ಇಟ್ಕೊಳ್ಳೋಕ್ಕಾಗಲಿಲ್ಲ, ಎಲ್ಲರಿಗೂ ಕೊಟ್ಬಿಟ್ಟೆ, ತುಂಬ ಜನರಿಗೆ ಕೊಟ್ಬಿಟ್ಟೆ. ಅವರದ್ದು ಯಾವ್ಯಾವ ಕಲರ್ ಬಂತು ಗೊತ್ತಿಲ್ಲ ನನಗೆ. ಇಲ್ಲಿ ಇವಾಗ ಕೌಂಟ್ ಮಾಡಿ ನೋಡೋಣ, ಓಕೆನಾ? 28 ಬೀಜ ಸಿಕ್ಕಿದ್ರಲ್ಲಿ ನನಗೆ 20 ಗಿಡ ಸರ್ವೈವ್ ಆಗಿದ್ದು. 20 ಗಿಡ ಪೂರ್ತಿ ತೊಗೊಂಡೋಗಿ ನಾನು ಅದರಲ್ಲಿ ಒಂದು ಮಾತ್ರ ಸೇವ್ ಮಾಡ್ಕೊಳ್ಳೋದಕ್ಕೆ ಆಗಿದ್ದು. ಅಂದರೆ ಹೂ ಬಿಟ್ಟಿದ್ದು ಒಂದೇ ಗಿಡ, ಇನ್ನು ಉಳಿದಿದ್ದ ಗಿಡ ಎಲ್ಲ ನಾನು ತುಂಬ ಜನರಿಗೆ ಕೊಟ್ಟಿದ್ದರಿಂದ ಗೊತ್ತಿಲ್ಲ ನನಗೆ ಯಾವ ಕಲರ್ ಬಂದಿದೆ ಅಂತ. ಮತ್ತು ಇನ್ನೊಂದು ಗಿಡ ಬಾಕಿ ಇದೆ ಹೂ ಬಿಡೋದಕ್ಕೆ, ಅದು ವೇಟ್ ಮಾಡ್ತಾ ಇದ್ದೀನಿ. ನನಗೆ ಇದು ಫೈಂಡ್ ಔಟ್ ಮಾಡಿ ನೋಡಬೇಕಾಗಿತ್ತು, ಹಾಗಾಗಿ ಬೀಜ ಮಾಡಿದೆ ನಾನು. ಹಾಗೂ ಅದರಿಂದ ಒಳ್ಳೆ ರಿಸಲ್ಟ್ ಕೂಡ ಸಿಕ್ಕಿದೆ ನನಗೆ. ಇವಾಗ ಎಷ್ಟು ಬೀಜ ಇದೆ ಅಂತ ಕೌಂಟ್ ಮಾಡೋಣ ಬನ್ನಿ. ನೋಡಿ, 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 ಟೋಟಲ್ 28 ಬೀಜ ಸಿಕ್ಕಿದೆ ಫ್ರೆಂಡ್ಸ್. ಲಾಸ್ಟ್ ಟೈಮ್ ಕೂಡ 28 ಬೀಜ ನನಗೆ ಸಿಕ್ಕಿತ್ತು ಈ ಒಂದು ಹ್ಯಾಂಡ್ ಪಾಲಿನೇಷನ್ ಮಾಡಿ. ಹೊಸದಾಗಿ ಮಾಡಿರೋವಂಥ ಒಂದು ದಾಸವಾಳದ್ದು ಗಿಡದ್ದು ಬೀಜ ನೀವು ಕೂಡ ಟ್ರೈ ಮಾಡಿ ಇದನ್ನು ಮಾಡಲಿಕ್ಕೆ. ಆ್ಯಂಡ್ ಹೊಸದಾದ ಕಲ್ಲರ್ ನೀವು ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಹೇಳಿ, ಓಕೆನಾ? ಥ್ಯಾಂಕ್ ಯು. ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಗಾರ್ಡನಿಂಗ್.